ವೀಕ್ಷಕ ನಮಸ್ಕಾರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 7ನೇ ದಿನದ ಒಂದು ಕಾರ್ಯಾಚರಣೆ ಸಾಗಿ ಬರ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಅಂದ್ರೆ 11:30 ಸುಮಾರಿಗೆ SIT ಆ ಒಂದು ಕಚೇರಿಯಿಂದ ಇವತ್ತು SIT ಅಧಿಕಾರಿಗಳು ಮತ್ತೆ ಆ ದೂರದಾರರ ಏನು ಭೂಮಿಯನ್ ಅಂತ ವ್ಯಕ್ತಿ ಜೊತೆಗೆ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದಿರುವಂತದ್ದು. ಇವತ್ತು ಬೆಳಗಿನಿಂದ ಆ ಒಂದು ಪಾಯಿಂಟ್ ನಂಬರ್ 11 ಮತ್ತು 12 ನಲ್ಲಿ ಇವತ್ತು ಕಾರ್ಯಾಚರಣೆ ಸಾಗಿ ಬರ್ತಾ ಇದೆ. ಆದ್ರೆ ಇವತ್ತು 11:30ರಿಂದ ಈಗ ಗಂಟೆ ಸುಮಾರು 1 ಗಂಟೆ ಆಗ್ತಾ ಬಂದಿದೆ. ಇದುವರೆಗೆ ಕೂಡ ಯಾವುದೇ ರೀತಿಯ ಒಂದು ಸುಳಿವುಗಳು ಕೂಡ ಸಿಗ್ತಾ ಇಲ್ಲ. ಆದ್ರೆ ಬಹಳಷ್ಟು ಕುತೂಹಲಕಾರಿಯಾಗುವಂತಹ ಈ ಒಂದು ಪಾಯಿಂಟ್ ನಂಬರ್ 11 ಮತ್ತು 12 ಅಂದ್ರೆ ದೂರದಾರರ ಪ್ರಕಾರವಾಗಿ ಪಾಯಿಂಟ್ ನಂಬರ್ 11 ಮತ್ತು 12 ನಲ್ಲಿ ಇವತ್ತು ಕಡಖಂಡಿತವಾಗ್ಲೂ ಕೂಡ ಏನಾದ್ರೂ ಸುಳಿವುಗಳು ಸಿಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಇದುವರೆಗೆ ಸುಮಾರು 3 ಫೀಟ್ಗಳ ಅಷ್ಟು ಡಿಗ್ ಮಾಡಿದೆ, ಆದ್ರೆ ಕೂಡ ಯಾವುದೇ ರೀತಿಯ ಒಂದು ಸುಳಿವುಗಳು ಇದುವರೆಗೆ ಸಿಗ್ತಾ ಇಲ್ಲ. ನಂತರದಲ್ಲಿ ಇನ್ನು ಪಾಯಿಂಟ್ ನಂಬರ್ 12 ಗೆ ಹೋಗ್ತಾರಾ ಅನ್ನುವಂತಹ ಅನುಮಾನ ಕಾಡ್ ಬರ್ತಾ ಇದೆ. ಅಂದ್ರೆ ಪಾಯಿಂಟ್ ನಂಬರ್ 11 ನಲ್ಲಿ ಇದುವರೆಗೆ ಕೂಡ ಯಾವುದೇ ರೀತಿಯ ಒಂದು ಸುಳಿವುಗಳು ಸಿಗ್ತಾ ಇಲ್ಲದ ಕಾರಣವಾಗಿ ಪಾಯಿಂಟ್ ನಂಬರ್ 12 ಗೆ ಹೋಗ್ತಾರಾ ಅಂದ್ರೆ ಈಗ ನೋಡ್ತಾ ಇರ್ಬೋದು, ಸ್ಪಾಟ್ ನಲ್ಲಿ JCB ಕೂಡ ಬಂದು ನಿಂತಿರುವಂತದ್ದು. ಅಂದ್ರೆ ಕಾರ್ಮಿಕರು ನಿರಂತರವಾಗಿ ಶ್ರಮವನ್ನ ಪಡ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸುಳಿವುಗಳು ಸಿಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಒಂದು ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸ್ಪಾಟ್ ನಲ್ಲಿ JCB ಕೂಡ ಬಂದು ನಿಂತಿರುವಂತದ್ದು. ಜೊತೆಗೆ ಇಲ್ಲಿ ಏನು ಪಾಯಿಂಟ್ ನಂಬರ್ 12 ನಲ್ಲಿ ಕೂಡ ಇವತ್ತು ಕಾರ್ಯಾಚರಣೆ ಆಗುತ್ತಾ ಅನ್ನುವಂತ ಅನುಮಾನ ಕಂಡು ಬರ್ತದೆ. ಅಂದ್ರೆ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಸುತ್ತಲೂ ಕೂಡ ಮೋಡ ಕವಿದ ವಾತಾವರಣ ಬಂದಿರುವಂತದ್ದು. ಹಾಗಾಗಿ ಮಳೆ ಬಂದ್ರೆ ಏನು ಕಾರ್ಯಾಚರಣೆಗೆ ಖಂಡಿತವಾಗ್ಲೂ ಕೂಡ ಅಡ್ಡಿ ಆಗ್ತದೆ. ಹಾಗಾಗಿ ಏನು ಮಾಡ್ತಾರೆ SI ಅಧಿಕಾರಿಗಳು ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿದೆ. ವೀಕ್ಷಕರು, ಇದಾಗಿತ್ತು ಇದುವರೆಗಿನ ಅಪ್ಡೇಟ್ಸ್. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಸುಪ್ರೀತ ಮೈ, ಪಬ್ಲಿಕ್ ನೆಸ್ಟ್, ಧರ್ಮಸ್ಥಳ.